ಈಗ ನಾವು ಬ್ಯಾಡ್ರಳ್ಳಿ ಒಂದು ಜಮೀನನ್ನು ಖರೀದಿ ಮಾಡಿದ್ವಿ. ಅದು ಜಮೀನು ನರಸಯ್ಯ ಅನ್ನೋರು ಸೇರಿದ್ದು, ಅವರು ಹಳ್ಳಿಲಿದ್ದಾರೆ. ಈಗ ಅಲ್ಲಿ ಜಮೀನು ಯಾರಿಗೆ ಬಿಟ್ಕೊಟ್ರೋ ಅವ್ರ ಹೆಸರು ನರಸಿಂಹಯ್ಯ. ಇವರು ನಮ್ಮದೇ ಜಾಗ ಅಂತೇಳಿ ಅವರು ಬಂದಿದ್ದರು. ನಾವು ದಾಖಲೆಗಳನ್ನ ನೀವು ಪರಿಶೀಲನೆ ಮಾಡಿ ಅಂತೇಳಿ ಪೊಲೀಸನ್ನವರಲ್ಲಿ ಮನವಿ ಮಾಡ್ಕೊಂಡ್ವಿ. ನಾವು ರೆಕಾರ್ಡ್ಸ್ ಕೊಟ್ಟಿದ್ದು, ಅವರು ರೆಕಾರ್ಡ್ಸ್ ಕೊಟ್ಟಿದ್ದು. 4 ದಿನ ಬಿಟ್ಟು ನೀವು ಬನ್ನಿ, ಪರಿಶೀಲನೆ ಮಾಡಿ ಇಬ್ಬರನ್ನು ಕುಂಡಿಸಿ ಏನಾದರೂ ತೀರ್ಮಾನ ಮಾಡಲಿ ಅಂತ ಹೇಳಿದರು. ಅದಾದ ನಂತರ ಬೆಳವಣಿಗೆ ಏನಾಯಿತು ಗೊತ್ತಿಲ್ಲ. ಏಕಾಏಕಿ ನಮಗೆ ಕಂಪ್ಲೇಂಟ್ ತೊಗೊಂಡು ನಮ್ಮನ್ನು ಅರೆಸ್ಟ್ ಮಾಡಿದ್ರು. ನಾವು ತಪ್ಪಂಡ ಮಾಡಿಲ್ಲ. ಕೃಷ್ಣಪ್ಪ ಯಾವತ್ತೂ ಅದು ಚಿನ್ನದ ಥರ ಒಳಪಾಗೆ ಇರ್ತಾನೆ. ಅವಾಗ ಯಾವ ದೃಷ್ಟಿ ಕಣ್ಣುಗಳು ಬೀಳ್ತಾವೆ ಗೊತ್ತಿಲ್ಲ. ಒಂದಷ್ಟು ಕೆಸರು, ಒಂದಷ್ಟು ಗೊಬ್ಬರ ಕೂಡ ಹಾಕ್ತಾರೆ. ಧರ್ಮದಕ್ಕೆ ಭಗವಂತನ ಆಶ್ರಯ. ಆಮೇಲೆ ನಾವು ಇಲ್ಲಿವರೆಗೂ ಯಾರ್ದು ಇಲ್ಲಿಗಲ್ಲಾಗಲಿ ಒಬ್ಬರಿಗೆ ತೊಂದರೆ ಕೊಟ್ಟು ನಾವು ಯಾವುದು ಆಸ್ತಿನೂ ಕಬಳಿಕೆ ಮಾಡಿಲ್ಲ, ಕಬಳಿಕೆ ಮಾಡೋದೂ ಇಲ್ಲ. ಅದು ನಮ್ಮ ಇರೋದಂಥ ಆತ್ಮ ಸಾಕ್ಷಿ. ಎಳ್ಳಿನಲ್ಲಿ ಪೊಲೀಸರಲ್ಲೂ ಒಂದು ಮನವಿ ಮಾಡ್ಕೊಂಡಿದ್ವಿ. ಇಬ್ಬರ ದಾಖಲೆಗಳನ್ನು ಪರಿಶೀಲನೆ ಮಾಡಿದ ನಂತರ ಅದು ತಪ್ಪಾಗಿದ್ದೆ, ಫ್ರೇಕ್ ಆಗಿದ್ದರೆ, ನಾನು ಹಾಕಿರೋ ದುಡ್ಡು ಸರ್ಕಾರಕ್ಕೆ ತೆರಿಗೆ ಕಟ್ಟಂಥ ದುಡ್ಡನ್ನು ನಾನು ಅಲ್ಲಿ ಹಾಕಿಲ್ಲ. ಯಾವುದೋ ಒಂದು ಇಲ್ಲಿಗಲ್ ದುಡ್ಡು ತಂದು ಹಾಕಿಲ್ಲ. ತೆರಿಗೆ ಕಟ್ಟರು ಹಣ ಹಾಕಬೇಕಾದ್ರೆ ನಮಗೂ ಅನೇಕ ಲಾಯರ್ಗಳೆಲ್ಲ ಅದನ್ನು ವಿಮರ್ಶನೆ ಮಾಡಿ ಸರಿ ತಪ್ಪನ್ನ ಚಿಂತನೆ ಮಾಡಿ ಇದು ಪತ್ರಗಳು ಮತ್ತು ಈ ಜಮೀನು ಪೂರಕವಾಗಿದೆ, ತಗೋಬೋದು ಅಂದಾಗ ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋಂಥ ಹಣವನ್ನು ಕೊಟ್ಟಿದ್ದೀವಿ. ಈಗ ಇದಾದ ನಂತರ ಬೆಳವಣಿಗೆಗಳು ಏನಾಗ್ತೋ ಗೊತ್ತಿಲ್ಲ. ಅವ್ರು ಹೇಳಿದ್ದು ಸ್ಟೇಷನಲ್ಲಿ ಪಾಪ ಎಲ್ಲರೂ ಮಾನವೀಯತೆ ನಡ್ಕೊಂಡಿದ್ದಾರೆ. ಅದರೊಳಗೆ ಎರಡನೇ ಮಾತಿಲ್ಲ. ಅವ್ರನ್ನ ಕೇಳಿದಾಗ ಹೇಳಿದ್ರು, ನಮಗೆ ಹೈ ಇನ್ಫ್ಲುಯೆನ್ಸ್ ಇದೆ, ಪ್ರೆಷರ್ ಇದೆ, ನಾವೇನೂ ಮಾಡೋಕ್ಕಾಗಲ್ಲ. ನೀವುಗಳು 23-25 ವರ್ಷ ನಿಮ್ಮ ಸೇವೆ, ನಿಮ್ಮ ವ್ಯವಸ್ಥೆ, ಎಲ್ಲರ ಮನಸ್ಸಲ್ಲೂ ನೀವು ಒಳ್ಳೆಯದು. ಯಾರು ಹೇಳ್ತಾರೆ? ಪೊಲೀಸ್ನವ್ರು ಯಾರು ಹೇಳೋದಿಲ್ಲ. ಅವ್ರು ಹೇಳಿದ್ರು ಪ್ರೆಷರ್ ಇದೆ, ನಮ್ಮ ಕೈಲಿಲ್ಲ. ನಿಮ್ಗೆ ಯಾರಿಗಾದ್ರೂ ಅನುಮಾನ? ಯಾರಿಗೆ ಅನುಮಾನ? ಕೂತಿರೋ ಕಡೆ ಅನುಮಾನ ಮಾಡಿದ್ರೆ ನಾವು ಊಹೆ ಮಾಡ್ಕೊಳಕ್ಕಾಗಲ್ಲ. ಸತ್ಯ ಅವತ್ತಾರು ಬೆಳಕಿಗೆ ಬರ್ತದೆ. ಅದನ್ನು ಹೇಳಿ ಅನಿವಾರ್ಯತೆ ಬಂದಾಗ ನಾವು ಹೇಳ್ತೀವಿ.